ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಇಕ್ಕಿದ ಗ್ರೀನ್ ಮಸಾಲೆ ಮಾಡೋಣ. ಒಂದು ಕುಕ್ಕರಲ್ಲಿ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅವರೆಕಾಳಷ್ಟು ಗಾತ್ರದ್ದು ಇಂಗು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸಿನಕಾಳು, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಹಾಕಿ ಇಕ್ಕಿದ ಬೇಳೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೊಂದು ಸ್ಪೂನ್ ಅರಿಶಿನ ಪುಡಿ ಹಾಕಿ ಈ ಒಗ್ಗರಣೆ ಚೆನ್ನಾಗಿ ಮಿಕ್ಸಾಗಿ ಅರ್ಧ ಬೆಂದೋಗುತ್ತೆ ನೋಡಿ. ಇದರಲ್ಲೇ ಒಗ್ಗರಣೆಯಲ್ಲೇ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡೋದ್ರಿಂದ. ಈಗ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, 2 ದೊಡ್ಡ ಈರುಳ್ಳಿ, ಆಮೇಲೆ 2 ಸ್ಪೂನಷ್ಟು ಧನಿಯಾ ಪುಡಿ. 2 ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಇದು ನಾನು ಚಿಕ್ಕ ಸ್ಪೂನ್ ಆದ್ದರಿಂದ 3 ಹಾಕಿದ್ದೀನಿ. ನೀವು ನೋಡ್ಕೊಳ್ಳಿ, 2 ಹಾಕಿದ್ರೆ ಸಾಕು. ಚಿಕ್ಕ ಸ್ಪೂನ್ ನೀವು 2 ಹಾಕ್ಕೊಳ್ಳಿ ಸಾಕು. ಇದು ಫ್ರೈ ಆಗಬೇಕು. ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿ ಯಾವುದೂ ಹಾಕೋಂಗಿಲ್ಲ ಫ್ರೆಂಡ್ಸ್. ಎಲ್ಲ ಹುರ್ಕೋಬೇಕು, ಬ್ರೌನ್ ಕಲರ್ ಆಗಬೇಕು. ಹಸಿ ಕೊಬ್ಬರಿನಷ್ಟೇ, ಒಂದು ಕೊಬ್ಬರಿ ಫ್ಲೇವರ್ ಬರಬೇಕು ಹುರ್ಕೊಂಡ್ರೆ. ಎಲ್ಲ ಹುರಿದ್ಬಿಟ್ಟು ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಬೇಳೆ ಫ್ರೈ ಆಗಿರುತ್ತೆ ನೋಡಿ, ಇದ್ಕಿದ ಬೇಳೆ ಫ್ರೈ. ಅದಕ್ಕೆ ಈ ಮಸಾಲೆನ ರುಬ್ಬಿರೋದನ್ನು ಹಾಕ್ತೀನಿ. 1 ವಿಸಿಲ್ ಸಾಕು, ಯಾಕಂದರೆ ಆಗಲೇ ಅರ್ಧ ಬೆಂದೋಗಿದೆ. ಇದು 2-3 ಇಟ್ಟರೆ ಬೇಳೆನೇ ಕೈಗೆ ಸಿಗಲ್ಲ, ಪೂರ್ತಿ ನುಣ್ಣಗಾಗ್ಬಿಡುತ್ತೆ ನೋಡಿ. ನಾನು ಇವತ್ತು ಪೂರಿಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಅನುಕೂಲ ನೋಡ್ಕೊಳ್ಳಿ, ನೀರು ಬೇಕು ಅಂದರೆ ನೀರು ಮಾಡ್ಕೊಳ್ಳಿ. ನಾನು ಜಾಸ್ತಿ ನೀರು ಹಾಕೋಕ್ಕೆ ಹೋಗಲಿಲ್ಲ, ಪೂರಿಗೆ ತುಂಬ ನೀರು ಚೆನ್ನಾಗಿರಲ್ಲ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿ 1 ವಿಸಿಲ್ ಸಾಕು. ಕುಕ್ಕರ್ ತಣ್ಣಗಾಯಿತು, ನೋಡೋಣ ಬನ್ನಿ ಹೇಗೆ ಆಗಿದೆ ಇಕ್ಕಿದ ಬೇಳೆ ಅಂತ. ವಾವ್, ನೋಡಿ ಫ್ರೆಂಡ್ಸ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಹುರಿದಿರೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪೂರಿ ಜೊತೆ ರೆಡಿ ಮಾಡಿದ್ದೀನಿ, ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ.